ಇರತಕ್ಕಂಥ ಏನು ನಮ್ಮ ಗೊನಾಡ್ ಅಂತ ಹೇಳ್ತೇವೆ, ಅದು ಕುಂಡಲಿನಿ ಅಂತ ಮಲಗಿರುವ ಹಾವು ಅಂತ ಹೇಳ್ತಾರೆ ಅವರು. ಅದು ಕೆಳಮುಖವಾಗಿರುತ್ತೆ. ಯಾವಾಗಲೂ ಆ ಹಾವು ಹೀಗೆ ಕೆಳಮುಖವಾಗಿದ್ರೆ ಅಂದ್ರೆ ಡೌನ್ವರ್ಡ್ ಫ್ಲೋ ಆಫ್ ಎನರ್ಜಿ, ಅದು ಯಾವಾಗಲೂ ಇಟ್ ಪ್ರೊವೋಕ್ ಸೆಕ್ಸ್. ಅದನ್ನು ಸ್ವಲ್ಪ ಎಬ್ಬಿಸಿ ಹೆಡೆ ಮೇಲೆ ಮಾಡಿಬಿಟ್ರೆ ಸೆಕ್ಸ್ ಮರೆತು ಹೋಗುತ್ತೆ, ಸ್ಪಿರಿಚುವಲಿಸಮ್ ಹೋಗುತ್ತೆ. ಅದು ಇಲ್ಲಿ ತನಕ ಹೆಡೆ ಅರಳಿಸಿ ಬಿಟ್ರೆ ಪೂರ್ಣ ವಿಕಾಸ. ಅದೇ ಸಹಸ್ರಾರದ. ಆ ಸಹಸ್ರಾರದಲ್ಲಿ ಹೆಡೆ ಅರಳಿಸಿದಂತ ಹಾವಿನ ಮೇಲೆ ಕೃಷ್ಣ ಕುಣಿಬೇಕು. ಅದೇ ಕಾಳಿಯ ಮಥನ ಕೃಷ್ಣನ ನೃತ್ಯ. ಅದು ಅಂತರಂಗದ ಸಾಕ್ಷಾತ್ಕಾರ. ಅದನ್ನ ಪುರಂದರದಾಸರು ಹಾಡಿದ ಬಗೆ ಕೇಳಿ, ರಘುವತಿ ಭಟ್ರು ಬರೆಯುವ ಬಗೆ ನೋಡಿ. ನಾರಾಯಣ ಭಾನುಮಂಡಲ ನಾರಾಯಣನೆಂಬ ಕುಂಡಲಿ ತುದಿಯೊಳಿದ್ದಾನೆ. ಕುಂಡಲಿ ತುದಿಯೊಳಿದ್ದಾನೆ ಶ್ರೀ ಪುರಂದರ ವಿಠಲ ಪಾಲಿಸುತ್ತಾನೆ. ಶ್ರೀ ಪುರಂದರ ವಿಠಲ ಪಾಲಿಸುತ್ತಾನೆ. ಪುರಂದರ ವಿಠಲ ಪಾಲಿಸುತ್ತಾನೆ. ಕಣ್ಣಿನೊಳಗೆ ನೋಡು ಹರಿಯ, ಕಣ್ಣಿನೊಳಗೆ ಕಣ್ಣಿನೊಳಗೆ ನೋಡು ಹರಿಯ, ಕಣ್ಣಿನೊಳಗೆ ನೋಡು. ಒಳಗಣ್ಣಿನಿಂದಲೇ ನೋಡು, ಒಳಗಣ್ಣಿನಿಂದಲೇ ನೋಡು. ಜಗದೊರೆಯ ಕಣ್ಣಿನೊಳಗೆ ನೋಡು ಹರಿಯ, ಕಣ್ಣಿನೊಳಗೆ ಒಳಗಣ್ಣಿನಿಂದಲೇ ನೋಡು. ಜಗದೊರೆಯ ಕಣ್ಣಿನೊಳಗೆ ನೋಡು ಹರಿಯ. ಆಧಾರ ಮೊದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈಶನ ಮೂರು. ಆಧಾರ ಮೊದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈಶನ ಮೂರು. ಸಾಧಿಸಿ ಸುಷುಮ್ನ ಏರು, ಸಾಧಿಸಿ ಸುಷುಮ್ನ ಏರು. ಅಲ್ಲಿ ಭೇದಿಸಿ ನೀ ಪರಬ್ರಹ್ಮನ ಸೇರು. ಕಣ್ಣಿನೊಳಗೆ ನೋಡು ಹರಿಯ, ಕಣ್ಣಿನೊಳಗೆ ನೋಡು. ಒಳಗಣ್ಣಿನಿಂದಲೇ ನೋಡು ಜಗದೊರೆಯ ಕಣ್ಣಿನೊಳಗೆ ನೋಡು ಹರಿಯ. ದೇವೆ ಹಾಕ
ನಿಧಾನವಾಗಿ ಬರ್ತಾ ಇದ್ದಾನೆ ಹನುಮಂತ. ಇವಾಗ ಮಾಡಿ ಮುಕ್ತಾಯಕ್ಕೆ ಬರೋಣ. ಆಮೇಲೆ ಬಹಳ ಹೆಚ್ಚು ತುಂಬಾ ಒಳ್ಳೇದು ಕೂಡ ಬಹಳ ಹೆಚ್ಚು ಆದರೆ ಸ್ವಲ್ಪ ಜೀರ್ಣ ಆಗುತ್ತೆ. ಸ್ವಲ್ಪ ಬೇಗ ಮುಗಿಸಿಬಿಟ್ರೆ ಇನ್ನೊಂದ್ಸತಿ ನೋಡ್ಬೇಕು ಅನ್ನೋದು, ಅಯ್ಯೋ ಅದು ಬೇಡಪ್ಪ ಅಂತ ಕಾಣಬಾರದಲ್ಲ ಇನ್ನೊಂದ್ಸತಿ ಮಾಡುವಾಗ. ಅದಕ್ಕೆ ನೀವು ಒಂದು ಐಟಮ್ ಮಾಡಿ, ಅಂದ್ರೆ ಬಹಳ ರೋಚಕವಾದಂತಹ ಒಂದು ಸಂಗತಿ, ಇವರಿಗೂ ಬಹಳ ಇಷ್ಟವಾದ ಕಠೋಪನಿಷತ್ತು, ಬಹಳ ಅದ್ಭುತವಾದ ಒಂದು ಉಪನಿಷತ್ತು. ಅದರಲ್ಲಿ